ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಮೃತಶ್ರೀ ಮಾತಾಡ್ತಿರೋದು. ಇವತ್ತು ನಾವು ಗೋಕರ್ಣಕ್ಕೆ ಹೋಗ್ತಾ ಇದ್ದೇವೆ. ಗೋಕರ್ಣ ಯಾವುದಕ್ಕೆ ಫೇಮಸ್ ಅಂತಂದ್ರೆ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ಕೊಡ್ತೇನೆ ನಾನು ಈ ವಿಡಿಯೋದಲ್ಲಿ. ಗೋಕರ್ಣದಲ್ಲಿ ಏನೆಲ್ಲ ಇದೆ, ಯಾವ ಪ್ಲೇಸಸ್ ಇದೆ, ಯಾವ ಪ್ಲೇಸಸ್ ತುಂಬಾ ಫೇಮಸ್, ಇದನ್ನೆಲ್ಲವನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ. ಗೋಕರ್ಣಕ್ಕೆ ನಾವು ಯಾಕೆ ಹೋಗ್ತಾ ಇದ್ದೇವೆ ಅಂದ್ರೆ ಇವತ್ತು ನಂದು ಬರ್ತ್ಡೇ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ ನನಗೆ ಸರ್ಪ್ರೈಸ್ ಆಗಿ ಈ ಟ್ರಿಪ್ನ ಪ್ಲಾನ್ ಮಾಡಿದ್ರು. ಈಗ ನನಗೆ ವಿಷಯ ಗೊತ್ತಾಯಿತು, ಹಾಗೆ ನಾನು ವಿಡಿಯೋ ಮಾಡ್ತೇನಂದೆ. ಅದಕ್ಕೋಸ್ಕರ ನಿಮಗೆ ಗೋಕರ್ಣದ ಬಗ್ಗೆ ಪ್ರತಿಯೊಂದನ್ನು ನಾನು ಈಗಲೇ ಹೇಳೋದಿಲ್ಲ, ವಿಡಿಯೋ ಮಾಡ್ತಾ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾವ ರೀತಿ ಇದೆ ಗೋಕರ್ಣ, ಹಾಗೆ ಗೋಕರ್ಣದಲ್ಲಿ ಏನೆಲ್ಲ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ, ಎಲ್ಲಿ ಸ್ಟೇ ಮಾಡ್ಬೋದು, ಏನೆಲ್ಲ ಮಾಡ್ಬೋದಂತ ಈ ವಿಡಿಯೋ ನೀವು ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಟೆಂಪಲ್ಗೆ ಹೋಗ್ತಾ ಇದ್ದೇನೆ. ಯಾವ ಟೆಂಪಲ್ ಅಂದ್ರೆ ಗೋಕರ್ಣ ಮಹಾಬಲೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ವೀಕೆಂಡ್ ನಲ್ಲಿ ಹೋಗಿದ್ರಿಂದ ತುಂಬಾನೇ ಟ್ರಾಫಿಕ್ ಇತ್ತು, ಹಾಗಾಗಿ ನಾವು ಕಾರ್ನ ಪಾರ್ಕ್ ಮಾಡಿಬಿಟ್ಟು ರಿಕ್ಷಾದಲ್ಲಿ ಹೋಗ್ತಾ ಇದ್ವಿ ದೇವಸ್ಥಾನದ ತನಕ. ಗೋಕರ್ಣ ಎಂದ ಕೂಡಲೇ ನೆನಪಾಗುವುದು ಮೊದಲು ದೇವಸ್ಥಾನ ಮತ್ತು ಬೀಚ್. ಇವೆರಡೂ ತುಂಬಾನೇ ಪ್ರಸಿದ್ಧಿ ಹೊಂದಿದೆ. ತುಂಬಾನೇ ಪ್ರಸಿದ್ಧಿ ಪಡೆದ ಶ್ರೀ ಕ್ಷೇತ್ರವಾದ ಮಹಾಬಲೇಶ್ವರ ದೇವಸ್ಥಾನ ಹಾಗೂ ಅದರ ಪಕ್ಕದಲ್ಲೇ ಗಣಪತಿ ದೇವಸ್ಥಾನ ಕೂಡ ಇದೆ. ಇಲ್ಲಿ ಶಿವನ ಭಕ್ತರು ತುಂಬಾ ಮಂದಿ ಬರ್ತಾರೆ. ಹಾಗೆ ಇಲ್ಲಿ ಸತ್ತವರ ಕ್ರಿಯೆ ಮಾಡ್ಲಿಕ್ಕಂತಾನೆ ತುಂಬಾ ಮಂದಿ ಗೋಕರ್ಣಕ್ಕೆ ಬರ್ತಾರೆ. ಈ ದೇವಸ್ಥಾನಕ್ಕೆ ಬರುವಾಗ ಕಡ್ಡಾಯವಾಗಿ ಟ್ರೆಡಿಷನಲ್ ಬಟ್ಟೆ ಹಾಕ್ಕೊಂಡು ಬರಬೇಕಾಗುತ್ತೆ. ಇಲ್ವಾದ್ರೆ ಇಲ್ಲೇ ನಿಮಗೆ ಪಂಚೆ ಸಿಗುತ್ತೆ, ಇಲ್ಲೇ ತೊಟ್ಕೊಂಡು ಹೋಗ್ಬೇಕಾಗ್ಬೋದು. ಶರ್ಟ್ ಪ್ಯಾಂಟ್ ಇಲ್ಲಿ ಒಳಗಡೆ ಅಲೌಡ್ ಇರುವುದಿಲ್ಲ. ಗೋಕರ್ಣ ಎಂದರೆ ಗೋವಿನ ಕಿವಿ. ಶಿವನು ಗೋವಿನ ಕಿವಿಯಿಂದ ಅಂದರೆ ಹಸುವಿನ ಕಿವಿಯಿಂದ ಹೊರಹೊಮ್ಮಿದ್ದಾರೆ ಎಂದು ಇಲ್ಲಿಯ ಜನರ ನಂಬಿಕೆ. ಹೀಗೆ ನಾವು ದೇವರ ದರ್ಶನವನ್ನು ಪಡೆದು ಟ್ರಿಪ್ನ ಕಂಟಿನ್ಯೂ ಮಾಡ್ತೇವೆ. ನಾವಿವಾಗ ಓಂ ಬೀಚ್ನ ಸಮೀಪದಲ್ಲಿರುವ ನೇಚರ್ವುಡ್ ರೆಸಾರ್ಟ್ಗೆ ಹೋಗ್ತಾ ಇದ್ದೇವೆ. ಹಾಗೆ ಬೇರೆ ಬೇರೆ ಪ್ಲೇಸಸ್ ಹೋಗ್ಲಿಕ್ಕೆ ಉಂಟು. ಅದಕ್ಕಿಂತ ಮುಂಚೆ ಈ ರೆಸಾರ್ಟ್ನಲ್ಲಿ ಚೆಕ್ ಇನ್ ಮಾಡ್ತಾ ಇದ್ದೇವೆ. ರೆಸಾರ್ಟ್ನಲ್ಲಿ ತುಂಬಾನೇ ಕಾಟೇಜಸ್ಗಳಿವೆ. ಇದರಲ್ಲಿ ಈ ಕಾಟೇಜಸ್ ನಮಗೆ ಕೊಟ್ಟಿದ್ದಾರೆ. ಯಾವ ರೀತಿ ಇದೆ ಒಳಗಡೆ ರೂಮ್ ಅಂತ ತೋರಿಸ್ತೇನೆ ನೋಡಿ. ಎಂಟ್ರಿ ಆಗುವಾಗಲೇ ಇಲ್ಲಿ ಈ ರೀತಿಯಾದ ಡೋರ್ ಇರುತ್ತೆ, ಗ್ಲಾಸ್ ಡೋರ್. ಔಟ್ಸೈಡ್ ನೇಚರ್ ಕೂಡ ನೋಡ್ತಾ ಇರ್ಬೋದು. ಒಳಗಡೆ ಈ ರೀತಿ ಇದೆ ನೋಡಿ. ಫಸ್ಟ್ ಹೋದ ಕೂಡಲೇ ನಾನು ಬೆಡ್ ನನಗೆ ತುಂಬಾನೇ ಇಷ್ಟ ಆಯಿತು. ಹಾಗೆ ಇಲ್ಲಿ ಟೀ ಕಾಫಿ ಮಾಡಲಿಕ್ಕೆ ಕೂಡ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಒಂದು ಸ್ಮಾಲ್ ಫ್ರಿಡ್ಜ್ ಇಟ್ಟಿದ್ದಾರೆ. ಇದರೊಳಗೆ ನಾನು ಆವಾಗಲೇ ಬಂದು ಚಾಕ್ಲೇಟ್ ಇಟ್ಟಿದ್ದೆ. ಹಾಗೆ ಇಲ್ಲಿ ಕಬರ್ಡ್ಗಳನ್ನು ಇದೆ. ಅಲ್ಲಲ್ಲಿ ಡಿಸೈನ್ ಮಾಡಿಕೊಂಡು ಈ ರೀತಿಯಾದ ಆರ್ಟ್ಸ್ ಕೂಡ ಇಲ್ಲಿ ಇದೆ. ಹಾಗೆ ಇಲ್ಲಿ ವಾಶ್ರೂಮ್ ನಲ್ಲಿ ಈ ರೀತಿಯಾದ ದೊಡ್ಡದಾದ ಮಿರರ್ ಇದೆ. ಹಾಗೆ ಇಲ್ಲಿ ಮಾಯಿಶ್ಚರೈಸರ್ ಆಗಿರ್ಬೋದು, ಶಾಂಪೂ ಆಗಿರ್ಬೋದು, ಸೋಪ್ ಇದೆ, ಹಾಗೆ ಬ್ರಷ್ ಇರ್ಬೋದು, ಹಾಗೆ ಶೇವಿಂಗ್ ಕ್ರೀಮ್ ಆಗಿರ್ಬೋದು, ಅದರ ಕಿಟ್ ಕೊಟ್ಟಿದ್ದಾರೆ. ಹಾಗೆ ಹೇರ್ ಡ್ರೈಯರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನಮಗೆ ಶವರ್ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಎದುರುಗಡೆ ಗ್ಲಾಸ್ ಡೋರ್ ಅನ್ನು ಹಾಕಿ ಸ್ಕ್ರೀನ್ ಹಾಕಿ ನಂತರ ಸ್ಕ್ರೀನ್ ತೆಗೆದು ಈ ರೀತಿಯಾದ ವ್ಯೂ ಕೂಡ ನೀವು ಇಲ್ಲಿ ಕೂತ್ಕೊಂಡಲ್ಲಿಂದ ನೋಡಬಹುದು. ಹಾಗೆ ಔಟ್ ಸೈಡ್ ಬಂದ್ರೆ ಈ ರೀತಿಯಾಗಿ ಕಾಣುತ್ತೆ. ನಮ್ಮ ಕಾಟೇಜ್ನ ಎದುರುಗಡೆನೆ ಈ ರೀತಿಯಾದ ದೊಡ್ಡದಾದ ತೋಟ ಇದೆ. ಆ ತೋಟದಲ್ಲಿ ಚಿಲಿಪಿಲಿ ಕಲರವ ಎಲ್ಲ ಕೇಳ್ತಾ ಈ ರೀತಿ ಆನಂದಿಸಬಹುದು. ಮಧ್ಯಾಹ್ನ ಊಟಕ್ಕಂತ ಈಗ ಓಂ ಬೀಚ್ಗೆ ಹೋಗ್ತಾ ಇದ್ದೇವೆ ರೆಸಾರ್ಟಿಂದ. ಓಂ ಬೀಚಲ್ಲಿ ಎಲ್ಲಿಯಾದರೂ ಒಳ್ಳೆ ರೆಸ್ಟೋರೆಂಟ್ ಎಲ್ಲ ಇರುತ್ತಲ್ಲ, ಅಲ್ಲಿ ಊಟ ಮಾಡೋಣ ಅಂತ ಅಂದ್ಕೊಂಡಿದ್ದೇವೆ. ಅಲ್ಲಿಗೆ ಹೋಗ್ತಾ ಇದ್ದೇವೆ. ಈಗ ಯಾವ ರೀತಿ ಇದೆ ಓಂ ಬೀಚ್ ಅಂತ ನಿಮಗೆ ತೋರಿಸ್ತೇನೆ. ಆನ್ ದಿ ವೇ ಇದ್ದೇವೆ, ಈಗ ಜಸ್ಟ್ ಈಗ ರೀಚ್ ಆಗ್ತೇವೆ. ಓಂ ಬೀಚ್ ಎಂಟರ್ ಆಗುವಾಗಲೇ ಅಲ್ಲಲ್ಲಿ ಕೂದಲಿಗೆ ರ್ಯಾಪ್ ಮಾಡ್ತಾ ಇದ್ರು ಒಂದು ಒಳ್ಳೆಯ ಕಲರ್ಫುಲ್ ಆದ ಥ್ರೆಡ್ನಿಂದ. ಹಾಗೆ ನಾನು ಕೂಡ ಮಾಡಿಸ್ಕೊಂಡೆ. ಇದು ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಹೇಗೆ ಕಾಣಿಸ್ತಾ ಇದ್ದೇನಂತ ನಂಗೆ ಗೊತ್ತಿಲ್ಲ. ಈಗ ನೀವೇ ನೋಡಿ ಯಾವ ರೀತಿ ಕಾಣ್ತೇನಂತ. ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಈ ಗೋಕರ್ಣದಲ್ಲಿರುವ ಓಂ ಬೀಚ್ ಒಂದು ಅದ್ಭುತವಾದ ಬೀಚ್ ಆಗಿದ್ದು, ಓಂ ಚಿಹ್ನೆಯಂತೆ ಆಕಾರದಲ್ಲಿರುವ ಈ ಕಡಲ ತೀರವು ರೋಮಾಂಚನವನ್ನು ಬಯಸುವವರಿಗೆ ಸಾಕಷ್ಟು ಸಾಹಸ ಕ್ರೀಡೆಗಳನ್ನು ನೀಡುತ್ತದೆ. ಇಲ್ಲಿ ಸೂರ್ಯಾಸ್ತದ ಸಮಯದಲ್ಲಿ ಈ ಕಡಲ ತರದ ನೋಟವು ತುಂಬಾನೇ ಅದ್ಭುತವಾಗಿರುತ್ತೆ. ಹಾಗಾಗಿ ಇಲ್ಲಿ ಸ್ಟೇ ರೂಮ್ ಆಗಿರ್ಬೋದು, ರೆಸ್ಟೋರೆಂಟ್ ಆಗಿರ್ಬೋದು ತುಂಬಾನೇ ಹತ್ತಿರದಲ್ಲಿದೆ. ಓಂ ಬೀಚ್ನಲ್ಲಿ ಸ್ಪೀಡ್ ಬೋಟ್ಗಳಾಗಿರ್ಬೋದು, ಸರ್ಫಿಂಗ್ ಇತ್ಯಾದಿ ಒಳಗೊಂಡಿದ್ದು ಮೋಜಿನ ಜಲಕ್ರೀಡೆಗಳ ಚಟುವಟಿಕೆಗಳಿಗೆ ಲಭ್ಯವಿದೆ.
ಆಗ ನಾವೀಗ ರೆಸ್ಟೋರೆಂಟಿಗೆ ಬಂದಿದ್ದೇವೆ. ಈ ರೆಸ್ಟೋರೆಂಟ್ನಲ್ಲಿ ಫುಡ್ ಆರ್ಡರ್ ಮಾಡಿದ ನಂತರ ಈ ರೀತಿಯಾದ ಬೀಚ್ ವ್ಯೂನ ನೀವು ನೋಡ್ಬೋದು. ಇದುವೇ ನಮಸ್ತೆ ಕೆಫೆ ಅಂತ. ಇದು ನಾವು ಸ್ಟಾರ್ಟಿಂಗಲ್ಲಿ ಓಮ್ ಬೀಚ್ ಬರುವಾಗಲೇ ನಿಮಗೆ ಎಂಟ್ರೆನ್ಸಲ್ಲಿ ಸಿಗುತ್ತೆ. ಹಾಗೆ ಇಲ್ಲಿ ಫುಡ್ ಹೇಗಿದೆ ಅಂತ ಗೊತ್ತಿಲ್ಲ ನನಗೆ. ಫುಡ್ ಟೇಸ್ಟ್ ಮಾಡಿಕೊಂಡು ನಾನು ಹೇಳ್ತೇನೆ. ಫುಡ್ ಟೇಸ್ಟ್ ಸ್ವಲ್ಪನೂ ಒಳ್ಳೆದಿರಲಿಲ್ಲ, ಆದರೆ ಜ್ಯೂಸ್ ಒಳ್ಳೆದಿತ್ತು. ಗೋಕರ್ಣದಲ್ಲಿ ಟೋಟಲ್ ಆಗಿ 5 ಬೀಚ್ಗಳಿವೆ. ಫಸ್ಟ್ ತೋರಿಸಿದ್ದು ಓಮ್ ಬೀಚ್. ಇಲ್ಲಿಂದ ನಾವು ಹಾಫ್ ಮೂನ್ ಬೀಚ್ ಹಾಗೆ ಪ್ಯಾರಡೈಸ್ ಬೀಚ್ಗೆ ಹೋಗ್ಬೋದು. ಅದು ಕೂಡ ಬೋಟ್ನಲ್ಲಿ ಹೋಗಬೇಕಾಗ್ತದೆ ಅಥವಾ ಟ್ರೆಕ್ಕಿಂಗ್ ಮಾಡಬೇಕಾಗ್ತದೆ. ಇದೇ 2 ಆಪ್ಷನ್ ಇರೋದು ಈ ಬೀಚ್ಗೆ ಹೋಗಲಿಕ್ಕೆ. ಬೋಟ್ನಲ್ಲಿ ಹೋಗೋದಾದರೆ 250 to 300 rupees ಪರ್ ಪರ್ಸನ್ಗೆ ಚಾರ್ಜ್ ಮಾಡ್ತಾರೆ. ಹಾಗೆ ಟ್ರೆಕ್ಕಿಂಗ್ ಮಾಡಲಿಕ್ಕಿದ್ರೆ ನಿಮಗೆ ಎಲ್ಲ ಬೀಚನ್ನು ಕೂಡ ತೋರಿಸ್ತಾರೆ. ಬೆಲಿಕನ್ ಪ್ಯಾರಡೈಸ್ ಬೀಚ್ನಿಂದ ನೀವು ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಬೇಕಾಗ್ತದೆ. ಅಲ್ಲಿಂದ ನಿಮಗೆ ಎಲ್ಲ ಬೀಚನ್ನು ಕವರ್ ಮಾಡ್ತಾ ಕರ್ಕೊಂಡು ಹೋಗ್ತಾರೆ. ಈ ಬೀಚ್ನಲ್ಲಿ ನೀವು ನೋಡ್ಬೋದು ತುಂಬ ಅಂದರೆ ತುಂಬ ಕ್ರೌಡ್ ಏನಿರುವುದಿಲ್ಲ. ಹಾಗಾಗಿ ಇಲ್ಲಿ ಫಾರಿನರ್ಸ್ ತುಂಬ ಮಂದಿ ಬರ್ತಾರೆ. ಒಂದು ಹಿಡಿ ಪೈನಾಪಲ್ನ ಈ ರೀತಿಯಾಗಿ ಕಟ್ ಮಾಡಿ ನಮಗೆ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಕೊಟ್ಟರು. ತುಂಬಾ ಒಳ್ಳೆದಿತ್ತು. ಹಾಗೆ ನಾವೀಗ ಈ ಬೀಚ್ನ ವ್ಯೂ ನೋಡ್ತಾನೆ ಟೇಸ್ಟ್ ಮಾಡ್ತೇವೆ. ಈ ಗೋಕರ್ಣಕ್ಕೆ ಬೆಸ್ಟ್ ಟೈಮ್ ಅಂದರೆ ವಿಸಿಟ್ ಮಾಡಲಿಕ್ಕೆ ಅಕ್ಟೋಬರ್ ಟು ಮಾರ್ಚ್. ನಾವಿವಾಗ ರಿಟರ್ನ್ ರೆಸಾರ್ಟ್ಗೆ ಹೋಗ್ತಾ ಇದ್ದೇವೆ. ಇದುವೇ ರೆಸಾರ್ಟ್ನ ರಿಸೆಪ್ಷನ್ ಕೌಂಟರ್. ಹಾಗೆ ಮುಂದಕ್ಕೆ ಬಂದರೆ ಅಲ್ಲಲ್ಲಿ ತುಂಬಾ ವಿಲ್ಲಗಳಿವೆ. ಪ್ರತಿಯೊಂದು ವಿಲ್ಲನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಇಲ್ಲಿ ಕೆಳಗಡೆ ಹೋಗಲಿಕ್ಕೆ ತುಂಬಾ ಸ್ಟೆಪ್ಸ್ ಇದೆ. ಈ ಸ್ಟೆಪ್ಸ್ ಒಂದೇ ಪ್ರಾಬ್ಲಮ್ ಆಗೋದು ಏಜ್ ಆದವರು ಬಂದರೆ. ಹಾಗೆ ಇಲ್ಲಿ ನೀವು ಹಿಂದುಗಡೆ ನೋಡ್ಬೋದು, ಫುಲ್ ಎದುರುಗಡೆ ವಿಲ್ಲ ಇದೆ. 4 ವಿಲ್ಲಗಳಿವೆ ಇಲ್ಲಿ. ನಿಮಗೆ ರೆಸಾರ್ಟ್ನ ಬುಕ್ ಮಾಡುವಾಗ ಅದು ಆಪ್ಷನ್ಸ್ ಕೇಳುತ್ತೆ. ನಿಮಗೆ ಫುಲ್ ವ್ಯೂ ರೆಸಾರ್ಟ್ ಬೇಕಾ ಅಥವಾ ನೇಚರ್ ವ್ಯೂ ರೆಸಾರ್ಟ್ ಬೇಕಾ ಅಂತ. ಫುಲ್ ವ್ಯೂ ರೆಸಾರ್ಟ್ ಬೇಕಾದರೆ ಈ ರೀತಿ ಇರುತ್ತೆ. ಹಿಂದುಗಡೆ ನಿಮಗೆ ವಿಲ್ಲ ಇರುತ್ತೆ, ಅಲ್ಲಿ ನೀವು ಸ್ಟೇ ಮಾಡ್ಬೋದು. ಎದುರುಗಡೆನೇ ಫುಲ್ ಇರುತ್ತೆ. ಮಧ್ಯಾಹ್ನ ಚೆನ್ನಾಗಿ ಊಟ ಎಲ್ಲ ಮಾಡಿ ಓಮ್ ಬೀಚಿಗೆ ಹೋಗಿ ಅಲ್ಲಿಂದ ನಾವೀಗ ರಿಟರ್ನ್ ರೆಸಾರ್ಟಿಗೆ ಬಂದಿದ್ದೇವೆ. ರೆಸಾರ್ಟ್ನಲ್ಲಿ ಈಗ ಸ್ವಿಮ್ಮಿಂಗ್ ಪೂಲಿಗೆ 7 o'clock ತನಕ ಟೈಮ್ ಇದೆ. ಅಷ್ಟರೊಳಗೆ ನಾವು ಅದರಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಬಿಟ್ಟು ಆಟ ಆಡಿ ಎಲ್ಲ ಆಗಿ ವಾಪಸ್ ಬಂದು ಮತ್ತೆ ರಾತ್ರಿ ಕೂಡ ಊಟ ಮಾಡಿ ಮಲ್ಬೋದು. ಅದಕ್ಕೆ ಈಗ ಸ್ವಿಮ್ಮಿಂಗ್ ಪೂಲಿಗೆ ಹೋಗುವಾಗ ಡ್ರೆಸ್ ಈ ರೀತಿ ಹಾಕಬೇಕಂತ ಹಾಕೊಂಡಿದ್ದೇನೆ. ಫಸ್ಟಿಗೆ ಶವರ್ ತೊಗೋಬೇಕು. ನಾನು ಕರ್ಕೊಂಡು ಹೋಗ್ತೇನೆ ಈಗ. ಅವಾಗಲೂ ನಾನು ತೋರಿಸಿರ್ಬೋದು ಸ್ವಿಮ್ಮಿಂಗ್ ಪೂಲ್ ಯಾವ ರೀತಿ ಇಲ್ಲಿತ್ತು ಅಂತ. ಈಗ ಅಲ್ಲಿಗೆ ಹೋಗ್ತಿದ್ದೇವೆ ನಾವು. ಲೆಟ್ಸ್ ಗೋ. ಈ ರೆಸಾರ್ಟ್ನಲ್ಲಿ ಸ್ವಿಮ್ಮಿಂಗ್ ಪೂಲ್ ತುಂಬಾ ದೊಡ್ಡದಾಗಿತ್ತು. ಹಾಗೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಫಸ್ಟಿಗೆ ನಾನು ಕೆಳಗೆ ಇಳಿದಾಗಲೇ ನನಗೆ ತುಂಬಾ ಚಳಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಡುಬ್ಕಿ ಹೊಡಿತಾ ಕಡೆಗೆ ಚಳಿ ಓಡಿ ಹೋಯಿತು. ರೆಸಾರ್ಟಿಗೆ ಬಂದ ನಂತರ ಟೈಮ್ ಹೋದದ್ದೇ ಗೊತ್ತಾಗಲಿಲ್ಲ. ಈಗ ನಾವು ಊಟಕ್ಕೆ ಹೋಗ್ತಾ ಇದ್ದೇವೆ. ನೈಟಲ್ಲಿ ಕೂಡ ಈ ರೀತಿಯಾಗಿ ನೋಡಲಿಕ್ಕೆ ಖುಷಿಯಾಗುತ್ತೆ. ತೋಟದ ಮಧ್ಯದಲ್ಲಿ ಅಲ್ಲಲ್ಲಿ ಲೈಟ್ ಆಗಿರ್ಬೋದು, ನೇಚರ್ ಆವಾಗಲೂ ಎದ್ದು ಕಾಣ್ತಾ ಇತ್ತು. ನಾವು ಈ ರೆಸಾರ್ಟ್ನಲ್ಲಿ ರೂಮ್ ಬುಕ್ ಮಾಡುವಾಗ ಒಂದು ಪ್ಯಾಕೇಜ್ ಇತ್ತು. ಅದರಲ್ಲಿ ಇನ್ಕ್ಲೂಡೆಡ್ ಲಂಚ್ ಅಥವಾ ಡಿನ್ನರ್ ಅಂತ ಇತ್ತು. ನಾವು ಡಿನ್ನರನ್ನು ಚೂಸ್ ಮಾಡಿದ್ವಿ. ಡಿನ್ನರ್ನಲ್ಲಿ ತುಂಬಾ ಆಪ್ಷನ್ಸ್ ಇತ್ತು, ನೀವು ನೋಡ್ಬೋದು. ಒಂದೇ ಸಲಕ್ಕೆ 15 ಜನಕ್ಕಿಂತ ಜಾಸ್ತಿ ಜನ ಇದ್ದರೆ ಬಫೆಟ್ ಇಡ್ತಾರೆ. ಇಲ್ಲದಿದ್ದರೆ ಈ ರೀತಿಯಾದ ಫುಡ್ಡನ್ನು ಅವರೇ ಸರ್ವ್ ಮಾಡ್ತಾರೆ. ಸ್ಟಾರ್ಟರ್ಸಿಂದ ಹಿಡಿದು ಎಂಡ್ ತನಕ ಐಸ್ ಕ್ರೀಮ್ ಅಥವಾ ಗುಲಾಬ್ ಜಾಮೂನ್ ತನಕ ಅವರೇ ಎಲ್ಲ ರೀತಿಯ ಫುಡ್ನ ಮೆನುನ ಕೊಡ್ತಾರೆ. ಮಂಡೇ ಯಾವಾಗ, ಟ್ಯೂಸ್ಡೇ ಯಾವಾಗ, ಪ್ರತಿಯೊಂದು ಮೆನು ಅದರಲ್ಲಿ ಚಾರ್ಟ್ನಲ್ಲಿ ಇತ್ತು. ಅದು ಒಂದು ಕ್ಲಿಪ್ ತೆಗೆಯೋದು ನನಗೆ ನೆನಪೋಯ್ತು. ನಾವು ಬಂದಿರೋದು ವೀಕೆಂಡ್ ಆಗಿದ್ದರಿಂದ ತುಂಬಾ ಫುಡ್ ಇತ್ತು. ಹಾಗೆ ಫುಡ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನನಗೆ ತುಂಬಾ ಇಷ್ಟ ಆಯಿತು. ಪ್ರತಿಯೊಂದು ಫುಡ್ ಕೂಡ ತುಂಬಾ ಒಳ್ಳೆದಿತ್ತು.
ನನ್ನ ಬರ್ತ್ಡೇ ಆಗಿರೋದ್ರಿಂದ ನನಗೆ ತುಂಬಾ ಖುಷಿ ಆಯಿತು ಇವತ್ತು. ಹಾಗೆ ನನ್ನ ಸರ್ಪ್ರೈಸ್ ಆಗಿ ನನಗೆ ಬರ್ತ್ಡೇ ಕೇಕ್ ಕೂಡ ಕಟ್ ಮಾಡಿಸಿದರು. ಈ ವರ್ಷದ ಬರ್ತ್ಡೇ ನನಗೆ ತುಂಬಾ ಸ್ಪೆಷಲ್ ಆಗಿ ಅನ್ನಿಸ್ತು. ಬೆಳಿಗ್ಗೆ ಆಯಿತು. ಈ ನೇಚರ್ವುಡ್ ರೆಸಾರ್ಟ್ನಲ್ಲಿ ಬೆಳಿಗ್ಗೆ ಆಗಿರ್ಬೋದು, ರಾತ್ರಿ ಆಗಿರ್ಬೋದು, ಆ ನೇಚರ್ನಲ್ಲಿ ಇರಲಿಕ್ಕೆ ತುಂಬಾ ಖುಷಿಯಾಗುತ್ತೆ, ಮನಸ್ಸಿಗೆ ತುಂಬಾ ಖುಷಿ ನೀಡುತ್ತೆ. ಹಾಗೆ ಇಲ್ಲಿ ಚಿಲಿ ಪಿಲಿ ಕಲರವ ಎಲ್ಲ ಸೌಂಡ್ ಕೇಳುವಾಗ ತುಂಬ ಖುಷಿಯಾಗುತ್ತೆ. ಇಲ್ಲಿ ನೀವು ತೋಟ ನೋಡ್ಬೋದು. ಈ ಕಾಡಿನ ಮಧ್ಯದಲ್ಲಿ ಒಂದು ರೆಸಾರ್ಟ್, ಅಲ್ಲಿ ರೆಸಾರ್ಟ್ನಲ್ಲಿ ಒಂದು ದೊಡ್ಡದಾದ ತೋಟ, ಈ ರೀತಿ ವ್ಯೂ ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಈಗ ನಾವು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ, ಅದು ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್. ಈ ರೀತಿಯಾದ ನೇಚರ್ವುಡ್ ರೆಸಾರ್ಟ್ ಆಗಿರೋದ್ರಿಂದ ತುಂಬ ಮಂದಿ ಫಾರಿನರ್ಸ್ ಬಂದು ಇಲ್ಲಿ ಸ್ಟೇ ಮಾಡ್ತಾರೆ ತುಂಬ ದಿನದ ಮಟ್ಟಿಗೆ ಅಂತ. ರೆಸಾರ್ಟಿಗೆ ಬಂದ ನಂತರ ಟೈಮ್ ಹೋಗಿದ್ದೇ ಗೊತ್ತಾಗ್ತಾ ಇಲ್ಲ, ದಿನ ಬೇಗ ಹೋದಾಗೆ ಆಗುತ್ತೆ. ಬ್ರೇಕ್ಫಾಸ್ಟ್ನಲ್ಲಿ ಏನೆಲ್ಲ ಇದೆ ಅಂತ ಹೇಳ್ತೇನೆ. ಸ್ಟಾರ್ಟರ್ಸ್ನಲ್ಲಿ ಈಗ ಇಲ್ಲಿ ಫ್ರೂಟ್ಸ್ ಇದೆ. ಫ್ರೂಟ್ಸ್ನಲ್ಲಿ ಪಪ್ಪಾಯ ಇದೆ, ಹಾಗೆ ವಾಟರ್ಮೆಲನ್ ಕೂಡ ಇಟ್ಟಿದ್ದಾರೆ, ಹಾಗೆ ಸ್ಯಾಂಡ್ವಿಚ್ ಇಟ್ಟಿದ್ದಾರೆ, ಹಾಗೆ ವಾಟರ್ಮೆಲನ್ ಜ್ಯೂಸ್ ಮತ್ತು ಒಂದು ಮಿಲ್ಕ್ ಜ್ಯೂಸ್ ಇತ್ತು. ಆ ಮಿಲ್ಕ್ ಜ್ಯೂಸ್ನ ಹೆಸರು ನನಗೆ ಗೊತ್ತಾಗ್ತಾ ಇಲ್ಲ. ಹಾಗೆ ಇಲ್ಲಿ ಬ್ರೆಡ್ ಜಾಮ್ ಟೋಸ್ಟರ್ ಮಾಡಿ ತಿನ್ಬೋದು. ಹಾಗೆ ಇಲ್ಲಿ ಸ್ವಲ್ಪ ಸಲಾಡ್ ಇದೆ, ಹಾಗೆ ಇಲ್ಲಿ ಫ್ರೆಂಚ್ ಫ್ರೈಸ್ ಇದೆ, ಹಾಗೆ ಇಡ್ಲಿ. ಫಸ್ಟಿಗೆ ನಾವು ಇಷ್ಟ ಐಟಮ್ ತೊಗೊಂಡು ತಿನ್ನೋಣ ಅಂತ ಅಂದ್ಕೊಂಡ್ವಿ. ಇದು ತಿಂದಾದ ನಂತರ ನೆಕ್ಸ್ಟ್ ನಾವು ಬೇರೆ ಏನಿದೆ ಅಂತ ತಿನ್ನಲಿಕ್ಕೆ ಹೋಗ್ತೇವೆ. ನೆಕ್ಸ್ಟ್ ಇಲ್ಲಿ ಸಾಂಬಾರ್, ಚಟ್ನಿ, ಹಾಗೆ ಮತ್ತು ಬಾಜಿ, ಪೂರಿ, ಹಾಗೆ ಸಾಗು, ಪಾಯಸ ಮತ್ತು ಎಗ್ ಇತ್ತು, ಚಿಕನ್ 65 ಕೂಡ ಇತ್ತು. ನಾವು ಬ್ರೇಕ್ಫಾಸ್ಟ್ನಲ್ಲಿ ವೆಜ್ ಮಾತ್ರ ತಿಂತಾ ಇದ್ದೇವೆ. ನಮಗೆ ಬ್ರೇಕ್ಫಾಸ್ಟ್ಗೆ ವೆಜ್ ಇದ್ರೇ ಸಮಾಧಾನ ಆಗೋದು ಅದಕ್ಕೆ. ಹಾಗೆ ದೋಸೆ ಕೂಡ ಇತ್ತು, ದೋಸೆ ಒಟ್ಟಿಗೆ ಚಟ್ನಿ ಹಾಕ್ಬೋದು. ಈ ಬ್ರೇಕ್ಫಾಸ್ಟ್ ಎಲ್ಲ ಆದ ನಂತರ ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಪೂಲ್ ಹತ್ರ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಇಲ್ಲಿ ಬಂದಿದ್ದೇವೆ. ಬೆಳಿಗ್ಗೆ ಇಲ್ಲಿ ಚಿಲಿಪಿಲಿ ಕಲರವ ಕೇಳಲಿಕ್ಕೆ ತುಂಬಾ ಖುಷಿ ಆಗುತ್ತೆ, ಅದಕ್ಕೆ ಇಲ್ಲೇ ಕುತ್ಕೊಂಡಿದ್ದೆ ನಾನು. ಇಲ್ಲಿ ಫ್ಲವರ್ ಗಾರ್ಡನ್ ಕೂಡ ಇತ್ತು. ಇಲ್ಲಿ ನನಗೆ ಫ್ಲವರ್ ಗಾರ್ಡನ್ ತುಂಬಾ ಇಷ್ಟ ಆಯಿತು. ಫೋಟೋಸ್ ತೆಗಿಲಿಕ್ಕೆ ಇಲ್ಲಿ ಒಳ್ಳೆಯ ಜಾಗ ಅಂತ ಅನ್ನಿಸ್ತು ನನಗೆ. ಕಾಡಿನ ಮಧ್ಯದಲ್ಲಿ ರೆಸಾರ್ಟ್ನ ಪ್ಲಾನ್ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ರೆಸಾರ್ಟ್ಗಳಲ್ಲಿ 2 ಕೆಟಗರಿ ಮಾಡಿದ್ದಾರೆ, ನೇಚರ್ ವ್ಯೂ ರೆಸಾರ್ಟ್ ಹಾಗೆ ಆಲ್ ವ್ಯೂ ರೆಸಾರ್ಟ್. ನೇಚರ್ವುಡ್ ರೆಸಾರ್ಟ್ ಅಂದರೆ ಒಳಗಡೆ ಕಾಡುಗಳ ಮಧ್ಯದಲ್ಲಿ ನೇಚರ್ ಇರುವ ರೆಸಾರ್ಟ್. ಹಾಗೆ ಪೂಲ್ ವ್ಯೂ ರೆಸಾರ್ಟ್ಗಳ ಎದುರುಗಡೆಯಲ್ಲೇ 4 ವಿಲ್ಲಾ ಇದೆ, ಅದು ನೋಡ್ತಾ ಹಾಗೆ ನೇಚರ್ ನೋಡ್ತಾ ಇಡೀ ಕಾಡಿನ ಮಧ್ಯದಲ್ಲಿ ಇರುವ ರೆಸಾರ್ಟ್ನಲ್ಲಿ ನಾವು ಇವಾಗ ಸ್ಟೇ ಮಾಡ್ತಾ ಇರೋದು. ಈ ರೆಸಾರ್ಟ್ನಲ್ಲಿ ಆಕ್ಟಿವಿಟೀಸ್ ಕೂಡ ಇದೆ. ಫಸ್ಟಿಗೆ ಬೆಳಿಗ್ಗೆ ಬೇಗ ಎದ್ದರೆ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾರೆ ಕಾಡಿನ ಮಧ್ಯದಲ್ಲಿ. ಆನಂತರ ಬ್ರೇಕ್ಫಾಸ್ಟ್ ಆದ ನಂತರ ಈ ರೀತಿಯ ಆಕ್ಟಿವಿಟೀಸ್ ಇದೆ. ಏನೆಲ್ಲ ಇದೆ ಅಂತ ಹೇಳ್ತೇನೆ. ಈ ಆಕ್ಟಿವಿಟೀಸಲ್ಲಿ 2 ಟೈಪ್ ಇದೆ, ಪೇಯ್ಡ್ ಆಕ್ಟಿವಿಟೀಸ್ ಮತ್ತು ಕಾಂಪ್ಲಿಮೆಂಟರಿ ಆಕ್ಟಿವಿಟೀಸ್. ನಾವಿಲ್ಲಿ ಮಾಡ್ತಾ ಇರೋದು ಕಾಂಪ್ಲಿಮೆಂಟರಿ ಆಕ್ಟಿವಿಟೀಸ್. ಯಾರಿಗಾದರೂ ಗೋಕರ್ಣದಲ್ಲಿ ಸ್ಟೇ ಮಾಡಬೇಕಂತ ಅನಿಸಿದರೆ ಈ ರೆಸಾರ್ಟ್ಗೆ ಬರ್ಬೋದು. ಈ ರೆಸಾರ್ಟ್ನಲ್ಲಿ ಆಕ್ಟಿವಿಟೀಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಸ್ಟೇ ಮಾಡಲಿಕ್ಕಾಗಿರ್ಬೋದು, ಸ್ವಿಮ್ಮಿಂಗ್ ಪೂಲ್ ಆಗಿರ್ಬೋದು, ಪ್ರತಿಯೊಂದು ಕೂಡ ವ್ಯವಸ್ಥೆ ಇದೆ. ಹಾಗೆ ತುಂಬಾ ಖುಷಿ ಆಗುತ್ತೆ, ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ. ರೆಸಾರ್ಟ್ನಿಂದ ಚೆಕ್ಔಟ್ ಮಾಡಿ ಇವಾಗ ಗೋಕರ್ಣ ಬೀಚ್ಗೆ ಹೋಗ್ತಾ ಇದ್ದೇವೆ. ಗೋಕರ್ಣ ಬೀಚ್ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ. ಗೋಕರ್ಣ ಬೀಚ್ ಇರುವುದು ಅಲ್ಲೇ ಮಹಾಬಲೇಶ್ವರ ದೇವಸ್ಥಾನದ ಹಿಂದುಗಡೆ. ಗೋಕರ್ಣ ಪ್ರಮುಖವಾದ ಸ್ಥಳ, ಯಾಕಂದರೆ ಹಿಂದೂ ಧರ್ಮದ 7 ಪ್ರಮುಖ ಯಾತ್ರಾ ಕೇಂದ್ರಗಳಲ್ಲಿ ಇದು ಕೂಡ ಒಂದಾಗಿದೆ. ಈ ಗೋಕರ್ಣದಲ್ಲಿ ದೇವಸ್ಥಾನದಿಂದ ಹಿಡಿದು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಗಿರ್ಬೋದು, ಶಾಪಿಂಗ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇನ್ಕ್ಲೂಡ್ ಆಗಿದೆ. ಗೋಕರ್ಣಕ್ಕೆ ಬಂದರೆ ನೀವು ಏನೆಲ್ಲ ಮಾಡ್ಬೋದು ಅಂತ ಗೊತ್ತಾಯ್ತಾ? ದೇವಸ್ಥಾನಕ್ಕೆ ಹೋಗ್ಬೋದು, ಹಾಗೆ ಬೀಚ್ನಲ್ಲಿ ಆಟ ಆಡ್ಬೋದು, ಹಾಗೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನ ನೀವು ಎಂಜಾಯ್ ಮಾಡ್ಬೋದು. ಹಾಗೆ ಇಲ್ಲಿಯ ನೇಚರ್ ಕೂಡ ತುಂಬಾ ಚೆನ್ನಾಗಿದೆ. ಅಲ್ಲಲ್ಲಿ ಬಂಡೆಕಲ್ಲಾಗಿರ್ಬೋದು, ತುಂಬಾ ಒಳ್ಳೆಯದಾದ ವ್ಯೂ ಸಿಗುತ್ತೆ. ಹಾಗೆ ಇಲ್ಲಿ ಶಾಪಿಂಗ್ ನೀವು ನೋಡ್ಬೋದು. ಹಾಗೆ ಬಾರ್ಗೇನ್ ಮಾಡಲಿಕ್ಕೆ ಬಂದರೆ ಇನ್ನೂ ಕಮ್ಮಿ ಬೆಲೆಗೆ ನೀವು ಇಲ್ಲಿ ಖರೀದಿಸಬಹುದು. ಹಾಗೆ ಇಲ್ಲಿ ಫಾರಿನರ್ಸ್ ತುಂಬಾ ಮಂದಿ ಇರ್ತಾರೆ.
ಬರ್ತ್ಡೇ ಇವತ್ತಿಗೆ ಮುಗೀತು. ನಿನ್ನೆ ನನ್ನ ಬರ್ಡೇ ಇದ್ದದ್ದು. ಇವತ್ತು ನಾವು ರಿಟರ್ನ್ ಹೋಗ್ತಾ ಇದ್ದೇವೆ. ರಿಟರ್ನ್ ಹೋಗುವಾಗ ನಾವು ಇವತ್ತು ಗೋಕರ್ಣ ಬೀಚಿಂದ ಈಗ ರಿಟರ್ನ್ ಹೋಗ್ತಾ ಇದ್ದೇವೆ. ಮಹಾಬಲೇಶ್ವರ ಟೆಂಪಲ್ ಆಯಿತು, ಓಮ್ ಬೀಚ್ ಆಯಿತು, ಹಾಗೆ ರೆಸಾರ್ಟ್ ಕೂಡ ಆಯಿತು. ಈಗ ರಿಟರ್ನ್ ಹೋಗುವಾಗ ಗೋಕರ್ಣ ಬೀಚ್ ಕೂಡ ಆಯಿತು. ಸೊ ಬೇಜಾರಾಗ್ತಾ ಇದೆ ಮನೆಗೆ ಹೋಗಬೇಕಾದ್ರೆ, ಯಾಕಂದರೆ ತುಂಬಾ ಎಂಜಾಯ್ ಮಾಡಿದ್ವಿ. ರೆಸಾರ್ಟ್ ಕೂಡ ತುಂಬಾ ಒಳ್ಳೆದಿತ್ತು. ಪ್ರತಿಯೊಂದು ಸಹ ಗುಡ್ ಮೆಮೊರೀಸ್ನ ಇಟ್ಕೊಂಡು ಹೋಗ್ತಾ ಇದ್ದೇನೆ. ಯಾವಾಗಾದರೂ ನನಗೆ ಬೇಜಾರಾದಾಗ ಆ ವಿಡಿಯೋ ನೋಡಿದ್ರು ನಂಗೆ ಸಹ ಖುಷಿ ಆಗ್ತದೆ. ಅಷ್ಟೊಂದು ತುಂಬಾ ಖುಷಿ ಆಯಿತು. ನಿಮಗೂ ಖುಷಿ ಆಯಿತಾ? ಬೆಸ್ಟ್ ಆಫ್ ದ ಡೇ.